ಜೊತೆಗೆ ತುಂಬ ಜನ ಹೇಳುವಂಥದ್ದು ಮನೇಲಿ ಏನಾದರೂ ಸಮಸ್ಯೆ ಬಂದಿದೆ, ನೀವು ಹೇಳಿದಾಗೆ ಆರೋಗ್ಯ ಸಮಸ್ಯೆ ಏನೂ ಬಂದಿದೆ ಅಂತ ಹೇಳಿದಾಗ ಯಾರು ಇಲ್ಲ ವಾಸ್ತುವಿನಲ್ಲಿ ನಿಮ್ಮ ದಿಕ್ಕು ವಾಸ್ತುವಿನಲ್ಲಿ ಲೋಪ ಇರುವುದರಿಂದನೇ ಆರೋಗ್ಯ ಸಮಸ್ಯೆ ಪದೇ ಪದೇ ಬರ್ತಾ ಇದೆ, ಹಾಗಾಗಿ ನೀವು ವಾಸ್ತುವಿನ ಬದಲಾವಣೆ ಮಾಡಿ ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಅಂತ ಹೇಳಿ ಸಾಕಷ್ಟು ಜನ ಅವರು ಹೇಳಿದಂಥ ಒಂದಷ್ಟು ಉಪಾಯಗಳನ್ನ ಮಾಡಿ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಅವರು ಹೇಳುವಂಥ ಒಂದಷ್ಟು ಮೇಕ್ ಓವರ್ಗಳನ್ನ ಮಾಡಿಕೊಂಡು ಅವರ ಆರೋಗ್ಯ ಸ್ಥಿತಿ ಬದಲಾಗಿದೆ ಅಂತ ಹೇಳುವಂತಹ ಒಂದಷ್ಟು ಗ್ರಾಹಕರು ಕೂಡ ಇದ್ದಾರೆ. ಸೊ ಹಾಗಿದ್ರೆ ಅವರು ಹೇಳೋದು ಅವ್ರ ಮಟ್ಟಿಗೆ ಏನು ಒಂದು ಸರಿಯಾಗಿದೆ, ಅವ್ರು ಕೊಟ್ಟಂತಹ ಪರಿಹಾರಗಳು ಅದು ನಿಜವಾಗಿ ಸುಳ್ಳ ಅಥವಾ ಅವರ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರುತ್ತೆ, ಹೇಗೆ ಅದೆಲ್ಲವೂ ಕೂಡ ವರ್ಕೌಟ್ ಆಗಿರುತ್ತೆ? ಹಾಗಿದ್ರೆ ಅಲ್ಲ, ಆರೋಗ್ಯಕ್ಕೂ ದೈವತ್ವಕ್ಕೂ ವಾಸ್ತು ಯಾವ ಸಂಬಂಧಗಳೇ ಇಲ್ಲ. ನನ್ನಲ್ಲಿ ದೋಷ ಇಟ್ಕೊಂಡು ನಾನು ಗೋಡೆನಲ್ಲಿ ದೋಷ ಹುಡುಕಿದ್ರೆ ಹೇಗೆ? ನನ್ನಲ್ಲಿ ರೋಗ ಮಾಡ್ಕೊಂಡ್ಬಿಟ್ಟು ವಾಸ್ತುವಿಂದ ಆಗಿದೆ 4 ಗೋಡೆಗಳಿಂದ ರೋಗ ಬರ್ತದೆ ಅಂದ್ರೆ ಹೇಗೆ? ನಾನು ಪ್ರಜ್ಞಾವಂತ ಆಗಬೇಕು ತಾನೆ. ನನ್ನ ಪ್ರಜ್ಞಾವಂತಿಕೆ ಇದ್ರೆ ಅದು ವಾಸ್ತವ, ಅಂದ್ರೆ ಆ ಪ್ರಜ್ಞಾವಂತಿಕೆಯೇ ವಾಸ್ತು, ಅಂದ್ರೆ ಮನಸ್ಸಿನ ವಾಸ್ತವಿಕತೆಯೇ ವಾಸ್ತು. ನಾನು ಪದೇ ಒತ್ತಿ ಹೇಳ್ತಾರ ಇದೆ ವಿಚಾರ ಇದೆ, ಮನಸ್ಸಿನ ವಾಸ್ತು ಸರಿ ಇರಬೇಕು, ಅಂದ್ರೆ ಪ್ರಜ್ಞೆ ಇರಬೇಕು. ಪ್ರಜ್ಞೆ ಇದ್ದವನು ಯಾರು ವಾಸ್ತು ಅಂತ ಹೋಗೋದೇ ಇಲ್ಲ. ಅವನೆಲ್ಲೋದ್ರೂ ಸರ್ವ ದಿಕ್ಕುಗಳು ಶ್ರೇಷ್ಠ ಅಂತ ತಿಳ್ಕೊಂಡಿರ್ತಾನೆ. ಯಾವುದೋ ಒಂದು ಅಂಗಡಿ ಮಾಡ್ತಾನೆ, ಅಂಗಡಿಲ್ಲ ಪಶ್ಚಿಮ ದಿಕ್ಕಿದ ಅಂಗಡಿಯಲ್ಲಿ ಬಿಸ್ನೆಸ್ ಆಗಿರಲ್ವ? ಹಾಗಾದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟಂತ ವಸ್ತುಗಳೇನಾದ್ರೂ ಕೊಳ್ತೋಗಿದೆ ಅವನಿಗೇನಾದ್ರು, ಅಥವಾ ಲಾಸ್ ಆಗಿದೆ ಅವನಿಗೇನಾದ್ರು? ಇಲ್ಲ. ಪಶ್ಚಿಮ ದಿಕ್ಕು, ಪೂರ್ವ ದಿಕ್ಕು, ಉತ್ತರ, ದಕ್ಷಿಣ ಯಾವುದೂ ಇಲ್ಲ. ಎಲ್ಲಾ ದಿಕ್ಕುಗಳು ಶ್ರೇಷ್ಠ. ನಿನ್ನ ಮನಸ್ಸಿನ ಆಲೋಚನೆಗಳು ಮೊದಲು ನೀನು ಸರಿ ಮಾಡ್ಕೋಬೇಕು. ನಿನ್ನ ಮನಸ್ಸಿನ ಆಲೋಚನೆಗಳು ನೀನು ಸರಿ ಮಾಡ್ಕೊಂಡ್ರೆ ನೀನು ವಾಸ್ತುವಿನಲ್ಲಿ 90-100% ನೀನು ಗೆದ್ದಿದ್ಯಾ ಅಂತ ಅರ್ಥ. ಈಗ ಪ್ರತಿಯೊಬ್ಬ ಮನೆ ಕಟ್ಟಿಸುವಂತನು ಅಲ್ಲಿರ್ಬೇಕು ಇಲ್ಲಿರ್ಬೇಕು, ಏನಕ್ಕೋಸ್ಕರ ಮಾಡಿದ್ದಾರೆ? ಗಾಳಿ ಬೆಳಕು ಚೆನ್ನಾಗಿರ್ಲಿ, ಇದೊಂದೇ ಉದ್ದೇಶಕ್ಕೆ ಮಾಡಿದರೆ. ಅಷ್ಟು ಆಪಾಯ ಹಾಕಿಸ್ಬೇಕು, ಈ ತಳಪಾಯ ಹಾಕಿಸ್ಬೇಕು, ಗಜಾಯ ಸಿಂಹಾಯ ಎಲ್ಲ ಹಾಕ್ಸಿದ್ರು ಮನುಷ್ಯ ಸತ್ತೋಗಿರೋದಂತೂ ಸಾಯುವಂಥದ್ದಂತೂ ಸತ್ಯ ಅಲ್ವಾ? ಸ್ವಲ್ಪ ಪ್ರಿಕಾಷನ್ಸ್ನ ತಗೊಳ್ಳಿ ಅಷ್ಟೇ. ಆ ಮನೆ ಕಟ್ಟಬೇಕಾದ್ರೆ ಒಂದು ಪ್ರಿಕಾಷನ್ಸ್ ತಗೊಳ್ಳಿ. ಪ್ರಿಕಾಷನ್ನ ತಗೊಂಡು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೋಡಿಕೊಂಡು ಮನೆಗೆ ಕೈ ಹಾಕಿ. ಯಾರೊಬ್ಬ ಏನೋ ಹೇಳ್ದ, ಮನೆ ಕಟ್ಬಿಟ್ಟು ಸಾಲ ಮಾಡ್ಕೊಂಡಿದ್ವಿ, ಅದು 100 ಜನ 100 ನಿಮಗೆ ಸಲಹೆಗಳನ್ನ ಕೊಡ್ತಾರೆ. ಸಲಹೆ ಕೊಡೋರೆಲ್ಲ ನಿಮ್ಗೆ ದುಡ್ಡು ಖರ್ಚು ಮಾಡಿಸ್ತಾರೆ ಹೊರತು ಯಾವತ್ತಾದ್ರೂ ನಿಮ್ಗೆ ಬಂದು ಪರಿಹಾರ ಮಾಡಿಕೊಟ್ಟಿದ್ದೇನಾದ್ರೂ ಇದೆಯಾ? ಅದಕ್ಕೆ ನಾನು ಹೇಳುವಂಥದ್ದು, ನೀವು ಎನರ್ಜಿಯಾಗಿ, ನೀವು ವಾಸ್ತುವಾಗಿ, ವಾಸ್ತವಿಕತೆ ನಿಮ್ಮಲ್ಲಿದೆ, ವಸ್ತು ನೀವು, ಬದುಕುವಂಥವ್ರು ನೀವು ಬೆಳಿಬೇಕು. ನಿಮ್ಮ ದೇಹವನ್ನು ನೀವು ಸರಿ ಮಾಡಿಕೊಂಡ್ರೆ ವಾಸ್ತು ಸರಿ ಹೋಯ್ತು ಅಂತ ಅರ್ಥ. ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ನೀವು ಸರಿ ಮಾಡಿಕೊಂಡ್ರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬಂತು ಅಂತಲೇ ಅರ್ಥ. ಅದಕ್ಕೆ ಪಾಸಿಟಿವ್ ಎನರ್ಜಿ ಬರಬೇಕು ಅಂತ ಹೇಳಿದ್ರೆ ನೀವು ದೈವತ್ವದ ಹೋಮ ಹವನ ಈ ಥರದ್ದು ಇರುವಂಥ ಕೆಲವು ಚಿಕ್ಕ ಪುಟ್ಟ ಚಟುವಟಿಕೆಗಳನ್ನ ಮನೆಯಲ್ಲಿ ರೂಢಿ ಮಾಡ್ಕೊಳ್ಳಿ. ಮನೆಯಲ್ಲಿ ರೂಢಿ ಮಾಡ್ಬೋದು, ಇಡೀ ಮನೆ ತಾನಾಗಿಯೇ ಪಾಸಿಟಿವ್ ಎನರ್ಜಿ ಬರುತ್ತೆ. ಗೋಡೆಗಳಿಗೆ ಕಣ್ಣಿದೆ ಕಿವಿ ಇದೆ ಅಂತಾರೆ. ಯಾಕೆ ಅಂದರೆ ನೀವು ಆಡುವಂಥ ಕೆಟ್ಟ ಮಾತನ್ನೂ ಕೇಳಿಸ್ಕೊಳ್ಳುತ್ತೆ, ಒಳ್ಳೆ ಮಾತನ್ನೂ ಸಹ ಕೇಳಿಸ್ಕೊಳ್ಳುತ್ತೆ. ಅದಕ್ಕೆ ಒಳ್ಳೆ ಮಾತು ಮಾತಾಡ್ರಪ್ಪ. ಗೋಡೆಗಳಿಗೆಲ್ಲ ಕಿವಿ, ಅದಕ್ಕೆ ಒಳ್ಳೆ ಮಾತು ಮಾತಾಡಿ. ಮಕ್ಕಳು ಮುಂದೆ ಒಳ್ಳೆ ಮಾತು ಮಾತಾಡಿ, ಗಂಡ ಹೆಂಡತಿ ಕೂತ್ಕೊಂಡು ಒಳ್ಳೆ ವಿಚಾರಗಳನ್ನ ಮಾತಾಡಿ. ಅಷ್ಟು ಪಾಸಿಟಿವ್ ನೀವು ಕ್ರಿಯೇಟ್ ಮಾಡಿ. ಗೋಡೆ ಯಾವತ್ತಿಗೂ ಕಬ್ಬಣ, ಇಟ್ಟಿಗೆ, ಸಿಮೆಂಟಿಂದ ಇರುತ್ತೆ ಹೊರತು ಯಾವತ್ತೂ ಈಗ ಸಹ ನಿಮ್ಮ ಜೀವನವನ್ನು ಇವತ್ತಿಗೆಲ್ಲ ಇನ್ನು ಕೋಟ್ಯಾಂತರ ವರ್ಷಗಳು ಹೋದ್ರೂ ಯಾವ ವಾಸ್ತು ನಿಮ್ಗೇನೂ ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ವಾಸ್ತುವಿಗೂ ದೈವತ್ವಕ್ಕೂ ಸಂಬಂಧ ಇಲ್ಲ, ವಾಸ್ತುವಿಗೂ ವಿಜ್ಞಾನಕ್ಕೂ ಸಂಬಂಧ ಇಲ್ಲ, ವಾಸ್ತುಗೂ ಮತ್ತು ಆರೋಗ್ಯಕ್ಕೂ ಯಾವುದೇ ಸಂಬಂಧಗಳಿಲ್ಲ. ನೀನು ಪ್ರಜ್ಞಾವಂತ ಆಗಬೇಕು. ಈ ವಾಸ್ತು ಅನ್ನುವಂತಹ ಹುಳದಿಂದ ನೀವು ಆಚೆ ಬರಬೇಕು. ನಾನು ಇದನ್ನು ಒತ್ತಿ ಹೇಳ್ತೀನಿ ನಮ್ಮ ವೀಕ್ಷಕರಿಗೆ, ವಾಸ್ತು ಅನ್ನುವಂಥದ್ದು ನಿನ್ನ ಮನಸ್ಸಿನ ವಾಸ್ತವಿಕತೆ. ಇದನ್ನು ನೀವು ಸರಿ ಮಾಡ್ಕೊಳ್ಳಿ, ಆಗ ಮಾತ್ರ ಈ ವಾಸ್ತುವಿನ ಹುಳ ನಿಮ್ಮ ತಲೆಯಿಂದ ಆಚೆ ಹೋಗುತ್ತೆ.